ಬಿಜೆಪಿ ಉಚ್ಚಾಟನೆ ಸ್ವಾಗತಿಸುವೆ ಅಂತ ಸೋಮಶೇಖರ್ ಹೇಳ್ತಾ ಇದ್ದಾರೆ. ಎಸ್ ಟಿ ಸೋಮಶೇಖರ್ ಹೇಳಿಕೆ ಇದು. ಉಚ್ಚಾಟನೆಯನ್ನ 100% ನಾನು ನಿರೀಕ್ಷೆ ಮಾಡಿದ್ದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸೋಮಶೇಖರ್ ಹೇಳಿಕೆ ಇದು. ನಾನು ಮೂಲತಃ ಕಾಂಗ್ರೆಸ್ ಕಾರ್ಯಕರ್ತ, ಅಭಿಪ್ರಾಯ ಸಂಗ್ರಹಿಸ್ತೀನಿ, ಮುಂದಿನ ನಿರ್ಧಾರ ತೆಗೆದುಕೊಳ್ತೀನಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಎಸ್ ಟಿ ಸೋಮಶೇಖರ್ ಈ ಹೇಳಿಕೆ ಕೊಟ್ಟಿದ್ದಾರೆ. ನನ್ನನ್ನು ಹೊರಗೆ ಹಾಕೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಯಾರು ಉಚ್ಚಾಟನೆ ನಿರ್ಧಾರ ತಡೆದಿಲ್ಲ, ಪಕ್ಷ ವಿರೋಧಿ ಚಟುವಟಿಕೆ ನಾನು ಮಾಡಿಲ್ಲ ಅಂತ ಎಸ್ ಟಿ ಸೋಮಶೇಖರ್ ಹೇಳ್ತಾ ಇದ್ದಾರೆ. ಆಗಿರ್ತಕ್ಕಂಥ ಶಾಸಕರಾಗಿರುವ ಎಸ್ ಟಿ ಸೋಮಶೇಖರ್ ಅವರು ಜೊತೆಗಿದ್ದಾರೆ. ಸರ್, ತಮ್ಮನ್ನ ಉಚ್ಚಾಟನೆ ಮಾಡಿ ಈಗ ಆದೇಶ ಮಾಡಿದ್ದಾರೆ. ತಮ್ಮ ಮೊದಲ ಪ್ರತಿಕ್ರಿಯೆ ಇದನ್ನ ನಿರೀಕ್ಷಿತವ? ತಾವು ನಿರೀಕ್ಷೆ ಮಾಡಿದ್ರ? ಇದನ್ನ 100% ನಿರೀಕ್ಷೆ ಮಾಡಿದ್ದೆ. ಸ್ವಾಗತ ಮಾಡ್ತೇನೆ. ಬಹಳ ಸಂತೋಷ. ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ಮತ್ತೆ ಸ್ಟೇಟ್ ಲೀಡರ್ಸ್ ಒಳ್ಳೆ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಬಹಳಷ್ಟು ಜನ ಬಹಳಷ್ಟು ಮುತುವರ್ಜಿಯನ್ನು ವಹಿಸಿದ್ದಾರೆ. ಸೋಮಶೇಖರ್ನ ಬೆಂಗಳೂರಲ್ಲಿ ಪಕ್ಷದಿಂದ ಹೊರಗಡೆ ಹಾಕಬೇಕು ಅಂತಕ್ಕಂಥ ಮನದಾಳದನ್ನ ಹೈಕಮಾಂಡ್ಗೆ ಹೇಳಿ ಅಲ್ಲಿಂದ ಮಾಡಿಸ್ತಕ್ಕಂಥದ್ದಕ್ಕೆ ಮಾಡಿದ್ದಾರೆ. ಅವರು ಆ ವಿಷಯದಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ. ಅದೆಲ್ಲವನ್ನ ಕೂಡ ನಾನು ಯಾವುದನ್ನು ಕೂಡ ಕಾಮೆಂಟ್ಸ್ ಮಾಡಿದೆ. ಹೈಕಮಾಂಡ್ ಏನು ಇವತ್ತು 6 ವರ್ಷ ಎಕ್ಸ್ಪೆಲ್ ಮಾಡಿದ್ದಾರೆ, ಅದನ್ನ ನಾನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿ. ಉತ್ತರ ಕೊಟ್ಟಂತ ಸಂದರ್ಭದಲ್ಲಿ ಹೇಳಿದ್ರು ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಳಿದ್ರು. ನಾನು ನನ್ನ ಉತ್ತರದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಒಂದು ಕೂಡ ನಾನು ಮಾಡಲಿಲ್ಲ. ಯಾವ್ದಾದ್ರು ಪಕ್ಷ ವಿರೋಧಿ ಚಟುವಟಿಕೆ ನಿರ್ದಿಷ್ಟ ಪ್ರಕರಣ ಇದ್ರೆ ಅದನ್ನ ನನಗೆ ತಿಳಿಸಿ. ಆ ತರ ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥದ್ದು ಇಲ್ಲ. ಸ್ವಲ್ಪ ಅಸೆಂಬ್ಲಿಲೂ ಸ್ಟ್ರೈಟ್ ಮಾತಾಡ್ತೇನೆ, ಹೊರಗಡೆನೂ ಸ್ಟ್ರೈಟ್ ಮಾತಾಡ್ತೇನೆ. ಅನೇಕರು ಈಗ ಯತ್ನಾಳು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇದ್ದಾಗಲೇ, ನಾನು ಮಂತ್ರಿ ಇದ್ದಾಗಲೇ ಅಸೆಂಬ್ಲಿಲೇ ಪಕ್ಷದ ವಿರುದ್ಧ ಮಾತನಾಡ್ತಿದ್ರು. ಸಸ್ಪೆಂಡ್ ಮಾಡಿದ್ರ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.